ಆರೋಪ ಸಾಬೀತಾಗಬೇಕಲ್ಲ. ಆರೋಪ ಸಾಬೀತಾದ್ಮೇಲೆ ಅವ್ರು ಡಿಮಾಂಡ್ ಮಾಡಬೇಕು. ಆರೋಪ ಸಾಬೀತಾಗಿದೆ, ಅವ್ರು ರಾಜೀನಾಮೆ ತಗೋಬೇಕು. ಈಗ ನಿನ್ನ ಮೇಲೆ ಒಂದು ನಾನು ಆರೋಪ ಮಾಡ್ತೀನಿ, ಅದನ್ನ ನೀವು ಒಪ್ಪಕ್ಕಾಗತ್ತಾ? ತನಿಖೆ ಆಗಬೇಕು, ಅದು ಸತ್ಯಾಸತ್ಯತೆ ಏನು ಅನ್ನೋದು ಹೊರಗೆ ಬರಬೇಕು, ಆಮೇಲೆ ಡಿಮಾಂಡ್ ಮಾಡಬೇಕು. ಅನಾವಶ್ಯಕವಾಗಿ ಮಾಡ್ತಕ್ಕಂಥದ್ದು ಇದು 4-5 ದಿವಸದಿಂದ ಇದು ಸದನವನ್ನು ಹಾಳು ಮಾಡ್ತಕ್ಕಂಥದ್ದು, ಸಾರ್ವಜನಿಕರ ದುಡ್ಡಿನಿಂದ ನಡೀತಕ್ಕಂಥ ಇದೊಂದು ಸರ್ಕಾರ ಈ ಥರ ಹಣದ ಪೋಲಾಗ್ತಕ್ಕಂಥದ್ದನ್ನು ನೋಡಿದರೆ ಇವರಿಗೆ ಜನರ ಬಗ್ಗೆ ಕಾಳಜಿಯನ್ನ ಇಲ್ಲದೆ ಇರ್ತಕ್ಕಂಥವ್ರು ಅಂತ ಹೇಳ್ಬೇಕಾಗುತ್ತೆ. ಸರ್, ಮುಖ್ಯವಾಗಿ ಸಚಿವ ಸಂಪುಟ ವಿಸ್ತರಣೆ ಆಗ್ತಿರುವಂತಹ ಸಂದರ್ಭದಲ್ಲಿ ಜಾತಿವಾರು ಕೂಡ ಪ್ರಾತಿನಿಧ್ಯವನ್ನ ಸರಿಯಾಗಿ ಕೊಟ್ಟಿಲ್ಲ ಮತ್ತು ಪ್ರಾಂತ್ಯವಾರು ಕೂಡ ಸರಿಯಾಗಿ ಕೊಟ್ಟಿಲ್ಲ ಅನ್ನುವಂತ ಚರ್ಚೆಗಳೆಲ್ಲವೂ ಕೂಡ ಇತ್ತು. ಈಗ ವಾಲ್ಮೀಕಿ ಸಮುದಾಯದಲ್ಲಿ ಇಬ್ರು ಸಚಿವರು ಆಲ್ರೆಡಿ ಇದ್ದರು, ರಘುಮೂರ್ತಿ ಅವರು ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಇದ್ದಾಗ ನಾಗೇಂದ್ರ ಅವರ ಮರು ಸೇರ್ಪಡೆ ಯಾಕೆ ಅನ್ನುವಂತ ಚರ್ಚೆ ಬಂತು ಅಂತ. ನೋಡಿ, ಅವರು ಆರೋಪ ಮಾಡಿದ ತಕ್ಷಣನೇ ಅವತ್ತು ರಾಜೀನಾಮೆ ಕೊಡಿಸಿ ತನಿಖೆ ಆಯ್ತು. ತನಿಖೆಯಾಗಿ ಅವರು ಆರೋಪಿತರು ಅಲ್ಲ ಅಂತಕ್ಕಂಥದ್ದು ತೀರ್ಮಾನ ಬಂದ ಮೇಲೆ ಸಚಿವ ಮಾಡ್ತಕ್ಕಂಥದ್ದು ತಪ್ಪೇನಿದೆ? ನೀವೊಂದು ಆರೋಪ ಮಾಡಿದ ತಕ್ಷಣಕ್ಕೆ ಅವ್ರದ್ದೊಂದು ರಾಜೀನಾಮೆ ಅವತ್ತು ತಗೊಂಡಿತ್ತಲ್ಲ, ತಗೊಂಡು ತನಿಖೆ ಆಯ್ತು. ತನಿಖೆಯಲ್ಲಿ ಅವ್ರದ್ದು ಯಾವುದೋ ಇಲ್ಲ ಅಂತ ಗೊತ್ತಾದ್ಮೇಲೆ ಅವ್ರನ್ನ ಮಂತ್ರಿ ಮಾಡಿದ್ದಲ್ಲ. ಈಗ ಕೇಂದ್ರದಲ್ಲಿ ನೀವು ಬಿಜೆಪಿ ಸರ್ಕಾರದ ವಿರುದ್ಧವಾಗಿ ಮಾತನಾಡ್ತೀರಿ, ಈಗ ಇಲ್ಲಿ ಆರೋಪ ಇರುವಂತವರನ್ನೇ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಂಡಿರೋದ್ರ ಬಗ್ಗೆ ನಿಮ್ಮಲ್ಲಿ ಏನ್ ನೈತಿಕತೆ ಇದೆ ಅನ್ನುವಂತ ಚರ್ಚೆ ಆಗ್ತಾ ಇದೆ. ಈಗ ನಾನು ಹೇಳಿದ್ದು ನೀವು ಅರ್ಥ ಮಾಡ್ಕೊಂಡಿರಿ ಅಂತ ತಿಳ್ಕೊ. ಆರೋಪ ಮಾಡಿದ ತಕ್ಷಣಕ್ಕೆ ರಾಜೀನಾಮೆ ತಗೋತು, ತನಿಖೆ ಆಯ್ತು. ತನಿಖೆಯಲ್ಲಿ ಅವ್ರದ್ದು ಯಾವುದೇ ತಪ್ಪಿಲ್ಲ ಅನ್ನೋದು ಗೊತ್ತಾದ್ಮೇಲೆ ಅವ್ರು ಮಂತ್ರಿ ಮಾಡಿರ್ತಾನೆ. ಈಗ ಅದರ ಬಗ್ಗೆ ಚರ್ಚೆ ಮಾಡ್ಲಿ, ಅವರು ಚರ್ಚೆ ಮಾಡೋದಕ್ಕೆ ಸರ್ಕಾರ ಉತ್ತರ ಕೊಡುತ್ತೆ. ಅದ್ರ ಮೇಲೆ ಅವ್ರು ಪ್ರತಿಭಟನೆ ಮಾಡ್ಬೇಕಲ್ಲ. ವಿನಾಕಾರಣ ಒಬ್ಬ ವ್ಯಕ್ತಿ ಮೇಲೆ ಈ ತರ ಗೂಬಿ ಕೂಡಿಸ್ತಕ್ಕಂಥದ್ದು ಸರಿಯಲ್ಲ. ಬರದ ಬಗ್ಗೆ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಸರ್. ಕೇಂದ್ರಕ್ಕೆ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ. ಸದನಗಳಲ್ಲಿ ನೀವು ಉತ್ತರದಾಯಿತ್ವವನ್ನು ಸರಿಯಾಗಿ ನೀಡ್ತಾ ಇಲ್ಲ ಬಿಜೆಪಿ ಪಕ್ಷಗಳಿಗೆ. ನೋಡಿ, ಇವತ್ತು ಅಧಿವೇಶನ ಕರೆದಿರದೆ ಅದಕ್ಕೋಸ್ಕರ. ಇವ್ರು ಅನೇಕ ತಂಡಗಳ ಮಾಡ್ಕೊಂಡು ಹೋಗಿದ್ರಲ್ಲ ಪ್ರವಾಸಕ್ಕೆ, ಅದ್ರ ಬಗ್ಗೆ ಏನ್ ಚರ್ಚೆ ಮಾಡಿದ್ರೆ? ಈಗ ಇವ್ರ ಜವಾಬ್ದಾರಿ ಇದೆಯಲ್ಲ. ಅನೇಕ ತಂಡಗಳನ್ನು ಮಾಡಿಕೊಂಡು ಅಧ್ಯಯನ ಮಾಡ್ಕೊಂಡು ಬಂದು ವರದಿಯನ್ನ ಮಂಡಿಸ್ತೀವಿ, ಸರ್ಕಾರವನ್ನ ಜಾಗೃತಗೊಳಿಸ್ತೀವಿ, ಸರ್ಕಾರದಿಂದ ಘೋಷಣೆ ಮಾಡಿಸ್ತೀವಿ ಅಂತೇಳಿ ಜನರ ಮಧ್ಯದಲ್ಲಿ ಹೇಳಿ ಬಂದು ಇವತ್ತೇನ್ ಮಾಡ್ತಾ ಇದ್ದಾರೆ? ಇವರು ಅದನ್ನ ಮಾಡ್ಬೇಕಾಗಿತ್ತು, ಮಾಡ್ತಾ ಇಲ್ಲ. ಅದರಿಂದ ಇವತ್ತು ಅವರು ಜವಾಬ್ದಾರಿಯಿಂದ ಹಿಂಸರಿತಾ ಇದ್ದಾರೆ. ಇದಾಗಿತ್ತು ಲಕ್ಷ್ಮಣ್ ಸವದಿ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಶ್ರೀರಾಜ್ ಬುಕ್ವಾಡಿ, ಬೆಂಗಳೂರು.